ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಹುಕ್ಕೇರಿಯಲ್ಲೇ ಅಂದ ತಕ್ಷಣ ನಿಮಗೆ ಸಡನ್ನಾಗಿ ಶಾಕ್ ಹೊಡಿತದೆ. BDCC ಬ್ಯಾಂಕಿಂದ ಇವ್ರು ಮಾತಾಡಿಕೊಂಡಿದ್ದಾರೆ ಅಂತ. ಹೌದು, ಕಳ್ಕೊಂಡಿದ್ದಾರೆ ಅವರು. ರಮೇಶ್ ಕತ್ತಿ ಕುಟುಂಬದವ್ರು ಕಳ್ಕೊಂಡಿದ್ದಾರೆ. BDCC ಕಳ್ಕೊಂಡಿದ್ದಾರೆ. ಜೊತೆಗೆ ಹೀರಾ ಶುಗರ್ಸ್ ಆಡಳಿತದಲ್ಲಿ ತಮ್ಮ ಅಧಿಕಾರ ಕಳ್ಕೊಂಡಿದ್ದಾರೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದಲ್ಲಿ ಆಡಳಿತ ಮೇಲೆ ಹಿಡಿದು ಕಳ್ಕೊಂಡಿದ್ದಾರೆ. ಸಹಜದ ಎಲ್ಲಿ ಕಳ್ಕೊಂಡಿರೋದು ಅಲ್ಲೇ ಹುಡುಕ್ಬೇಕಾಗ್ತದೆ ರೀ. ಹೀಗಾಗಿ ರಮೇಶ್ ಕತ್ತಿ ಅವರಿಗೆ ಭಾಳಷ್ಟು ಒಳಗೆ ನೋವಾಗಿದೆ. ಕಳ್ಕೊಂಡಿದ್ದು ಅಧಿಕಾರದಲ್ಲಿ ನಡೆಯುವಂಥದ್ದು ಇದನ್ನು ನೋವು ಅನ್ನೋಕ್ಕಿಂತಲೂ ಚಾಲನೆಗೆ ತಗೋಬೇಕಾಗ್ತದೆ ಅನ್ನೋದಷ್ಟೇ ಮತ್ತು ನಾವು ಹೇಳಬೇಕಾಗೋದಿಲ್ಲ. ನಮ್ಮ ರಮೇಶ್ ಕತ್ತಿ ಅವರು ಒಂದು ಮಾತನ್ನು ಮಾತಾಡಿದ್ದಾರೆ. ನಾವೀಗಾಗಲೇ ನಾವು BDCC ಮೇಲೆ ಅನೇಕ ವಿಡಿಯೋಗಳು ಮಾಡಿಬಿಡ್ತಾ ಇದ್ದೀವಿ. ಕಾರಣ BDCC ರೈತರ ಪರವಾಗಿ ಉಳಿಲಿ, ಒಳ್ಳೆಯವ್ರ ಕೈಯಾಗಿ ಉಳಿಲಿ, ಪ್ರಾಮಾಣಿಕ ಕೈಯಾಗಿ ಉಳಿಲಿ, ರೈತ ಸಮಸ್ಯೆಗಳೆಲ್ಲ ಸಾಲ್ವ್ ಮಾಡಲಿ. ಯಾಕಂದರೆ ಇವತ್ತು ರೈತ ಈ ದೇಶದೊಳಗೆ ಅತ್ಯಂತ ಬಡವನಿದ್ದಾನೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಅವ್ರನ್ನ ಸರ್ಕಾರ ಅಂತ ಎತ್ತುವುದಿಲ್ಲ. ಯಾಕಂದರೆ ರೈತರನ್ನು ತಾವು ಹೇಳಬೇಕಾಗ್ಯದ. ಯಾರು ಎಬ್ಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಂತೂ ಯಾವ ಕಾಲಕ್ಕೂ ಈ ನಿಶ್ಚಿತ ಅನ್ನಿಸ್ತದೆ. ಇದೆ ನನಗೆ ಹೆಚ್ಚಿನ ಡೆವಲಪ್ಮೆಂಟ್ ನೋಡಿದಾಗ ಬೆಂಬಲ ಬೆಲೆ ಕಾನೂನು ಮಾಡೋದಿಲ್ಲ ಅಂದಾಗ ಇವರು ಹೇಳಬೇಕಾಗಿದೆ. ಸರ್ಕಾರ ರಂಗನ ಹೇಳಬೇಕಾಗಿದೆ. ಸರ್ಕಾರ ರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥ ರಮೇಶ್ ಕತ್ತಿ ಅವರು ಅವ್ರದ್ದು ಸ್ವಲಾಭನೂ ಆಗಿದೆ ಅವರಿಗೆ. ಅದನ್ನು ರಾಜಕೀಯ ಲಾಭನೂ ಆಗಿದೆಯಿಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗಿದಾವೆ. ಮತ್ತು BDCC ಬ್ಯಾಂಕ್ ಲಾಭದಲ್ಲಿ ಏನಾದರೂ ಇದ್ದಿದ್ರೆ ಅವ್ರ ಕೆಲಸನೂ ಅಲ್ಲದ ಇಲ್ಲಂತಲ್ಲ. ಹಾಗಂತೇಳಿ ಅವರು ಎಲ್ಲನೂ ಫ್ರೀಯಾಗಿ ಮುಪ್ಪತ್ತಿನಿಂದ ಮಾಡಿದಾರಂತಲ್ಲ. ಅಧಿಕಾರದ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ, ಬೆಳೆಸಿದ್ದಾರೆ. ಇವತ್ತು ಅಂಥ ಒಂದು ದೊಡ್ಡ BDCC ಬ್ಯಾಂಕ್, ಕರ್ನಾಟಕದ ದೊಡ್ಡ ಬ್ಯಾಂಕ್ ಇವತ್ತು ಅದು ಸಹಕಾರ ರಂಗದೊಳಗೆ. ಬೆಳಗಾವಿಲಂತೂ ಅದನ್ನು ಯಾರು ಹಿಡ್ಕೊಳ್ತಾರೆ ಅವರು ಬೆಳಗಾವಿಯ ರಾಜಕೀಯ ಮೇಲೆ ಹಿಡಿದು ಸಾಧಿಸ್ತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಈ ಹಿಂದೆ ಉಮೇಶ್ ಕತ್ತಿ ಅವರು ಸಾಕಷ್ಟು ಮಾಡಿದರು. ಹೀರಾ ಶುಗರ್ ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ ಸಂಕೇಶ್ವರದ್ದು, ಅಲ್ಲಿ ಹಿಡಿದು ಸಾಧಿಸಿದ್ರು. ಮತ್ತು ಗ್ರಾಮೀಣ ಒಂದೇ ಇರುವಂಥ ಇಡೀ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಭಾಳ ಚೆನ್ನಾಗಿ ನಡೆದದು. ಅದು ನಡೆಸ್ಕೊಂಡು ಬಂದಂಥವ್ರು ಈಗ ಅದನ್ನು ಮರಳಿ ಪಡಿಬೇಕು ಅಂತ ಒಂದು ಹಾದಿಯಲ್ಲಿ ಮುಂದುವರೆದಿದ್ದಾರೆ. ಆ ಹಾದಿಯಲ್ಲಿ ಮುಂದುವರೆದಾಗ ಅದಕ್ಕಾಗಿನ ಪ್ರೆಸ್ ಮೀಟ್ ಕರೆದ. ಈಗ ನಾವು ಮೌನದಾರಪ್ಪ ಅಂತ ಒಂದು ವಿಡಿಯೋನು ಮಾಡಿದ್ವಿ ನಾವು ಹಿಂದೆ. ಯಾರೂ ಮಾತಾಡ್ತಿಲ್ಲ, ಒಳಗೆ ಕೆಲಸ ನಡೆಸಿದ್ದಾರೆ ಅಂತೇಳಿ ಅದಕ್ಕೆ ಪ್ರೂವ್ ಅನ್ನುವಂಗೆ, ಸಾಕ್ಷಿ ಅನ್ನುವಂಗೆ ರಮೇಶ್ ಕತ್ತಿ ಅವರು ಒಂದು ಮಾತಾಡ್ತಾರೆ. ಏನಪ್ಪ ಅಂತಂದ್ರೆ ಪ್ರಶ್ನೆ ಮಾಡ್ತಾರೆ ನಮ್ಮ ಪತ್ರಕರ್ತರು, ಮೌನ ಹೇಗಿದ್ರಿ ಅಂತ ಅನ್ನುವಂಗೆ ಮಾತಾಡಿದಾಗ ಸುಮ್ಮನಿದೆ ಎಂದ ಮಾತ್ರಕ್ಕೆ ಅದು ಅಸಹಾಯಕವಲ್ಲ ಅನ್ನುವಂಥ ಒಂದು ಬಹಳ ಅದ್ಭುತವಾದ ಮತ್ತು ಮಾರ್ಮಿಕವಾದ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಮಲ್ಕೊಂಡೈತಿ ಅಂದರೆ ಅದು ಮಲಗಿಸಂತಲ್ಲ, ಪ್ಲ್ಯಾನ್ ಹಾಕ್ಲಿಕ್ಕಂತದಂತ ಭಾಳ ಪ್ರಶ್ನೆಗಳಿಗೆ ಭಾಳ ಉತ್ತರಗಳಿಗೆ ಕೊಟ್ಬಿಟ್ಟಿದ್ದಾರೆ ಸಂಕ್ಷಿಪ್ತವಾಗಿ. ಅಂದರೆ ಅವರು ಕುಳಿತಿಲ್ಲ, ನಾವು ಮಾಡ್ತಾಯಿದ್ವಿ, ನಾವು ಈ ಸಲ ಬಿಡೋದಿಲ್ಲ BDCC ಮತ್ತು ಇನ್ನುಳಿದ ಯಾವುದೇ ಆದರೂ ಏನಾದರೂ ನಮ್ಮವ್ರು ನಮಗೆ ಮೋಸ ಮಾಡಿದರು ಅನ್ನೋಂಥ ಒಂದು ಮತ್ತೊಂದು ಮಾತನ್ನು ಮಾತಾಡ್ತಾರೆ. ಅವರು ನಮ್ಮವ್ರು ನಮಗೆ ಮೋಸ ಮಾಡಿದರು ಅಂತಂದ್ರೆ ಇವರು ಆಡಳಿತ ಬೇಸರ ಆಗಿರ್ಬೋದು, ಇವರಿಂದ ಏನೋ ಅವ್ರ ಅನ್ಯಾಯಕ್ಕೆ ಒಳಗಾಗಿರ್ಬೋದು, ಬೇಡ ಇವರಿಂದ ನ್ಯಾಯ ಆಗಿರ್ಬೋದು. ಇವತ್ತು ಸಹಜ ಮಾತಾಡೋದು ಸಹಜದ. ಬಟ್ ತಮ್ಮವ್ರು ಯಾರು ನಂಬಿದ್ರು ಅವ್ರು ನಮಗೆ ಮೋಸ ಮಾಡಿದರು ಅನ್ನೋಂಥ ಮಾತಾಡ್ತಾ ರಾವಣಗೆ ತಮ್ಮನ್ನು ತಾವು ಹೋಲಿಸ್ಕೊಂಡ. ರಾವಣನ ಕಾಲದಿಂದ ಇತಿಹಾಸ ಪುಟ ತಿರುಗಿ ನೋಡಿದರೆ ನಮ್ಮ ದೇಶದಲ್ಲಿ ನಮ್ಮವರಿಂದಲೇ ಕೈ ಕೊಡುವ ಅಂದರೆ ಮೋಸದ ಪದ್ಧತಿ ಇನ್ನೂ ಹೋಗಿಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಂದರೆ ನಮ್ಮವ್ರು ಮೋಸ ಮಾಡಿದಕ್ಕೆ ಇವತ್ತು ರಾವಣ ಸೋದ ಕಾರಣ ಅವ್ರವ್ರು ಮೋಸ ಮಾಡಿದ್ರಂತ ಇಲ್ಲ ಸೋಲ್ತಾ ಇರಲಿಲ್ಲ. ಅವ್ರು ತಮ್ಮವ್ರಿಗೆ ಮೋಸ ಮಾಡಿದ ಅನ್ನೋ ಕಾರಣಕ್ಕೆ ಸೋತ ಅನ್ನುವಂಥ ಮಾತನ್ನು ಒಳ್ಳೆಯ ಅಭ್ಯಾಸಕರಿಗೆ ಅಂತಾರೆ. ಅವ್ರು ಮಾತಾಡೋದು ಶೈಲಿ ನೋಡಿದರೆ ಬುದ್ಧಿವಂತರು ಸಾಕಷ್ಟು ಇದ್ದಾರೆ. ಯಾಕಂದ್ರೆ ಒಂದು BDCC ಅಧ್ಯಕ್ಷರಾಗ್ತಂದ್ರೆ ಹುಡುಗಾಟ ಅನ್ನೋದು ಅವರಲ್ಲಿ ಜ್ಞಾನದ, ಬುದ್ಧಿವಂತಿಕೆ, ತಿಳುವಳಿಕೆದ ಜೊತೆಗೆ ವಾಸ್ತವದ ಜ್ಞಾನದ. ತಮ್ಮಂದಿಗೆ ಯಾರಿದ್ದಾರೆ ಇವತ್ತು ಯಾರಿಲ್ಲ. ಇಲ್ಲಿವರೆಗೆ ಅವರೊಂದು ಮೈ ಮರೆತಿದ್ರಂತ ಕಾಣ್ತದೆ. BDCC ಬದಲಾಗಿರ್ಬೋದು, ಇನ್ನುಳಿದ ಬದಲಾಗಿರ್ಬೋದು, ಓವರ್ ಕಾನ್ಫಿಡೆನ್ಸ್ ಅಂತೀವಿ ನಾವು. ಅದಕ್ಕೆ ಯಾರು ಸಾಧ್ಯ ಇಲ್ಲಪ್ಪ ಅನ್ನುವಂಥ ಮಾತಿರ್ಬೋದು. ಅದಕ್ಕೆ ಕಾರಣ ಅಂದ್ರೆ ಅವ್ರ ಜೊತೆಗಿದ್ದವರು, ಅವ್ರ ಬೆಂಬಲ ನಿಂತಂಥವ್ರು ಬಿಟ್ಟು ಹೋಗ್ಲಿಕ್ಕಿಲ್ಲ ಅನ್ನೋಂಥ ಭರವಸೆ ಅದು ಇವತ್ತು ಮುರಿದು ಹೋಗ್ಬಿಟ್ಟದು. ಅಂದ್ರೆ ಇನ್ನು ಹೊಸದಾಗಿಲ್ಲ, ಹೊಸ ದಿನವಲ್ಲ, ಹೊಸ ವಿಶ್ವಾಸಗಳನ್ನ ತಯಾರು ಮಾಡ್ತಾ ಇದ್ದೀವಿ, ನಾವು ಬೆನ್ನು ಹತ್ತಿದ್ದೀವಿ ಅದಕ್ಕೆ ಅನ್ನುವಂಥ ಸೂಕ್ಷ್ಮ ಉತ್ತರವನ್ನು ಅವರು ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇದು ರಂಗ್ ಇರೋದು ಗ್ಯಾರಂಟಿ BDCC. ಅದು ಹೆಂಗೆ ಇರ್ತದೆ ಏನದು ಗೊತ್ತಿಲ್ಲ. ಒಂದಂತಿ ಸತ್ಯದ ಜೊಲ್ಲೆಯವರಂತಿ ಜಾರಕಿಹೊಳಿ ಜೊತೆ ಕೂಡ್ಕೊಂಡಿದ್ದಾರೆ. ಅವರ ಸಹಾಯವನ್ನು ಇವ್ರು ಮೋಸ್ಟ್ಲಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ಅವ್ರು ತಿಳಿದಂಗೆ ಅನಿಸ್ತದೆ. ಯಾಕಂದ್ರೆ ಸ್ವತಃ ಶ್ರೀಮಂತ ಅನ್ನುವಂಥ ಮಾತನ್ನು ಹೇಳ್ಕೊಳ್ಳುವಲ್ಲ, ಭಾಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ಹಾಗೆ ಇನ್ನೂ ಯಾರನ್ನು ಹಿಡ್ಕೋಬೋದು, ಏನು ಮಾಡ್ಬೋದು ಅನ್ನುವಂಥದ್ದು ಇದು ಗಮನಿಸಬೇಕಾದ್ದು. ಯಾಕಂದ್ರೆ
ಬೆಳಗಾವಿ ರಾಜಕೀಯ ಬಲ್ಲಾಗ ತಿಳಿದುಕೊಂಡಂಗೆ ವಿಶೇಷವಾಗಿ ಅದ್ರ ಬಗ್ಗೆ ಅಭ್ಯಾಸ ಇದ್ದವರು ಸಹಜವಾಗಿ ಹೇಳ್ತಾರೆ. ಇನ್ನುಳಿದು ಮತ್ತು ಬೇರೆ ಬೇರೆ ಇವತ್ತು ಈ ಸಲ ಅಂತ ಒಂದು ಹೊಸ ರೂಪನ ಪಡಿತಾ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಬುದ್ಧಿವಂತರು, ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಬ್ಬರು ಬುದ್ಧಿವಂತರನ್ನ ಅವರು ಚಾಲಾಕಿಗಳಂತ ನುಗ್ಗಿದ್ಲು ಅಡ್ಡಿಲ್ಲ, ಚಾಣಕ್ಯರು ಅದ್ಯಾರವರು ರಾಜಕೀಯದಲ್ಲ. ಹೀಗಾಗಿ ಈ ಇಬ್ಬರನ್ನು ಎದುರಿಸುವಲ್ಲ ಮತ್ತು ಆರ್ಥಿಕವಾಗಿ ಭದ್ರಿದ್ದಾರೆ, ಎಲ್ಲ ದೃಷ್ಟಿಯಿಂದ ಭದ್ರಿದ್ದಾರೆ ಅವರು. ಅದು ಹೇಳೋ ಅವಶ್ಯಕತೆ ಇಲ್ಲ. ಅವರು ಕತ್ತಿಯವರು ಹಂಗೆ ಇದ್ದಾರೆ. ಈಗಂದ್ರೆ ಸಮಬಲದ ಕುಸ್ತಿ ಸಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಇನ್ನೊಬ್ರು ಬೇಕಲ್ಲೇ ಪಕ್ಷೇತರ ಅಂತೇಳಿ ಹೇಳ್ಕೊಂಡಿದ್ದಾರೆ ಅವರು, ಅಣ್ಣ ತಮ್ಮ ಇಬ್ಬರು. ಇವರು ಆ ರೀತಿಯಾಗಿ ಏನೋ ಹುಡುಕ್ತಾ ಇರ್ಬೋದೇನೋ. ಯಾಕಂದರೆ ಅವ್ರಿಗೆ ಒಂದು ಎಲ್ಲೋ ಮೂಲೆಯಲ್ಲಿ ಹಿಂದಿನ ತಿಕ್ಕಾಟ ಆಗಿರ್ಬೋದು ಲಕ್ಷ್ಮಣ ಸವದಿ ಅವರಿಗೆ ಇವ್ರಿಗೆ ಒಂದು ಸಮಯದಲ್ಲಿ ಅದರ ಅಧ್ಯಕ್ಷ ಸ್ಥಾನಕ್ಕಾಗಿಯೋ ಮತ್ತೆ ಅದಕ್ಕಾಗಿಯೋ ಆಗಿರ್ಬೋದಿಲ್ಲ ಅಂತಲ್ಲ. ಆದರೆ ಇವತ್ತು ಸಮಾನ ದುಃಖಿಗಳಾಗಿದ್ದಾರೆ ಅಂತ ಅನ್ನೋದು ಇಲ್ಲೇ ನಾವು ಗಮನಿಸ್ಬೇಕಾಗ್ಯದ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರಿಗೂ ಒಳಗಿದೊಳಗೆ ಭಯ ಅದ, ಜಾರಕಿಹೊಳಿ ಸಹೋದರು ನಾಳನ್ನ ರಾಜಕೀಯವಾಗಿ ಮುಗಿಸ್ಬೋದು ಅನ್ನುವಂಥದ್ದು. ಮೇಲ್ಪಂದ್ರೆ ಚೆನ್ನಾಗಿ ಮಾತಾಡ್ತಿರ್ಬೋದು. ಅದೇ ಕಾಲಕ್ಕೆ ಲಕ್ಷ್ಮಣ ಸವದಿ ಅವರು ಸಹಿತ ಒಳಗಿದೊಳಗೆ ಅವರ ಮಾನ್ಯ ವಿಲಕ್ಷಣದ ಸ್ವತಃ ಸತೀಶ್ ಹೊರ ಹಾಕಿಂದ ಮಾತುಗಳಿದ್ದಾವೆ. ಅಂದ್ರೆ ಅದೇ ಕಾಲಕ್ಕೆ ಪ್ರಕಾಶ್ ಹುಕ್ಕೇರವರು ಸಹಿತ ಬುದ್ಧಿವಂತರಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೊಸ ಒಂದು ಸಮೀಕರಣ ಏನಾದರೂ ಮಾಡಲಿಕ್ಕೆ ಹೊರಟಿದ್ದಾರೆ ರಮೇಶ್ ಕತ್ತಿ ಅವರು. ಇಲ್ಲ ಸ್ವತಃ ಅವ್ರಿಗೆ ಅಷ್ಟು ಶಕ್ತಿನೇ ಅದಲ್ಲ, ಇಡೀ ಒಂದು ಹಿಡಿತವನ್ನು ಸಾಧಿಸುವಂಥದ್ದು BDCC ಮೇಲೆ ಮಲ್ಯದ್ರ ಅಧ್ಯಕ್ಷ ಸ್ಥಾನ ಬಿಡುವಲ್ಲೇ ಇದು ಅವ್ರಿಗೆ ಬಿಟ್ಟಂಥ ವಿಷಯ. ಇದು ನಾವು ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಒಬ್ಬರಿಂದ ಆಗುವಂಥ ಸಾಹಸ ಅಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಇವತ್ತು ನೋಡ್ರಿ ಜಾರಕಿಹೊಳಿ ಸಹೋದರ ಅವಷ್ಟೇ ಮಾಡ್ಬೋದು ಇಲ್ಲ, ನಮ್ಮೊಳಗೆ ಆದಷ್ಟು ಎಷ್ಟೆಷ್ಟು ಆ ಭಾಗದಲ್ಲಿ. ಯಾಕಂದ್ರೆ ಚಿಕ್ಕೋಡಿ ರಾಜಕೀಯವಾಗಿ ಭಾಳ ಪ್ರಜ್ಞೆಯಿಂದ ಗೋಕಾಗಿಂತಲೂ ಅಲ್ಲಿ ರಾಜಕೀಯ ಪ್ರಜ್ಞೆ ಭಾಳ ಅದ ಅನ್ನುವಂಥದ್ದು ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ. ನೀವು ಅದನ್ನು ಗಮನಿಸಿರ್ಬೋದು. ಯಾಕಪ್ಪ ಅಂತಂದ್ರೆ ಈ ಕಾರಣಕ್ಕಾಗಿನ VL ಪಾಟೀಲ್ ಬೆಳೆದ್ರು, VL ಪಾಟೀಲ್ ಬೆಣ್ಣ ನಮ್ಮ ಕತ್ತಿ ಸಹೋದರರು, ಅದರಲ್ಲೂ ಉಮೇಶ್ ಕತ್ತಿಯವರು ಬೆಳೆದ್ರು, AB ಪಾಟೀಲ್ ಬೆಳೆದ್ರು. ಇವೆಲ್ಲ ರಾಜಕೀಯವಾಗಿ ಅಲ್ಲಿ ಪ್ರಜ್ಞೆ ಹೆಚ್ಚಿದ್ದಂಥ ಏರಿಯಾ. ಆದರೆ ಈ ಗೋಕಾಕ್ ಭಾಗದಲ್ಲಿ ಆ ಪ್ರಮಾಣದಲ್ಲಿ ಬರಲಿಲ್ಲ ಅನ್ನೋದು ಬೇರೆ ಮಾತು. ಅಂಥ ನಾಯಕರು ಬರಲಿಲ್ಲ. ಏನೋ ಜಾರಕಿಹೊಳಿ ಅವರು ಬಂದರು, ಅದರ ಹಿಂದಿಲ್ಲ ST ರಿಸರ್ವ್ ಇರೋದ್ರಿಂದ ಮತ್ತು VS ಕೌಜಲ್ಗಿ ಅವರು ಹಿಂದೆ ಕೇವಲ ತಾವಾಯಿತು ತಮ್ಮ ಅರ್ಹವೇ ಆಯಿತು ಅದರ ಪ್ರಕಾರ ಏನು ಬರುತ್ತೋ ಅಷ್ಟು ಮಾಡ್ತಾ ಹೋದರು. ರಾಜಕೀಯ ಪ್ರಜ್ಞೆಯಲ್ಲಿ ಹೆಚ್ಚು ಬೆಳೆದಿಲ್ಲ. ಬಟ್ ಚಿಕ್ಕೋಡಿ ಭಾಗದಲ್ಲಿ ಹಾಗಿಲ್ಲ, ಎಲ್ಲರೂ ಬುದ್ಧಿವಂತರಿದ್ದಾರೆ. ಜೊಲ್ಲೆ ಬುದ್ಧಿವಂತರಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು ಬುದ್ಧಿವಂತರಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಅಥಣಿಯ ನಮ್ಮ ಧಣಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಲಕ್ಷ್ಮಣ ಸವದಿಯವರು ಬುದ್ಧಿವಂತರಿದ್ದಾರೆ. ಇತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬುದ್ಧಿವಂತರಿದ್ದಾರೆ. ಯಾಕೆಂದರೆ ಬುದ್ಧಿವಂತಿಕೆ ಮತ್ತು ಜೊತೆಗೆ ಆರ್ಥಿಕ ಬಲ ಸಾಕಷ್ಟು ಅದ. ಹೀಗಾಗಿ ಇದೆಲ್ಲ ತಿಳ್ಕೊಂಡಾರ ಜಾರಕಿಹೊಳಿ ಸಹೋದರರು ಇವತ್ತೇನು ಮಾಡಿದಾರಪ್ಪ ಅಂದ್ರೆ ಆದಷ್ಟು ಕೋರಿ ಅವರನ್ನು, ಜೊತೆಗೆ ಜೊಲ್ಲೆ ಅವರನ್ನು, ಸಾಧ್ಯ ಆದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರನ್ನ. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಯಾರುಗಳಿದ್ದಾರೆ ಅನ್ನೋದು ಸ್ಪಷ್ಟ ಇಲ್ಲ. ಬಟ್ ಆದರೆ ರಾಜಕೀಯ ಅಧಿಕಾರಕ್ಕಾಗಿ ತಾವು ಯಾವುದೇ ಕಡೆ ಹೋಗ್ಬೋದು ಅನ್ನುವಂಥ ಸೂಕ್ಷ್ಮ ವಿಚಾರಗಳು ಇದ್ದಾವೆ. ಯಾಕಂದ್ರೆ ಸತೀಶ್ ಅವ್ರಿಗೆ ಮತ್ತು ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಸಂಬಂಧಗಳು ಚೆನ್ನಾಗಿದ್ದಾವೆ. ಅದು ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು. ಬಟ್ ಭಯ ಆದವ್ರಿಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ, ರಮೇಶ್ ಜಾರಕಿಹೊಳಿ ಅವ್ರ ಕುರಿತಾಗಿ ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕುರಿತಾಗಿ ಈ ಎಲ್ಲ ನೆಲೆಗಟ್ಟಿನೆಲ್ಲ ರಮೇಶ್ ಕತ್ತಿಯವರು ಏನಾದರೂ ಹೊಸ ಸಮೀಕರಣ ಮಾಡ್ತಾ ಇದ್ದಾರಾ? ಈಗಂತೆ ಅವ್ರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಟ್ರು, ನಮ್ಮವ್ರು ಮೋಸ ಮಾಡಿದಾರೆ, ಹೊಸ ದೋಸ್ತು ರುಕ್ಲಿಗತ್ತಿದ್ದಾರೆ ಇವರು. ಯಾರವರು ಅನ್ನೋದು ಈ ಪ್ರಶ್ನಾರ್ಹ. ಯಾಕಂದರೆ ಗುಪ್ತ ನಡೆಯುವಂಥ ವ್ಯವಹಾರ. ಮತ್ತಿಲ್ಲ ಸೀಮಿತ ವೋಟರ್ಸ್ ಇದ್ದಾರೆ, ಅದು ತಿಳುವಳಿಕೆ ಇದ್ದಂಥ ವೋಟರ್ಸ್ ಇದ್ದಾರೆ, ಅದು ರೈತರಿದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ರೈತರಿಗೆ ಸಂಬಂಧಿಸಿದಂಥದ್ದು BDCC ಬ್ಯಾಂಕ್ ಮತ್ತು ಅವರು ಹೆಚ್ಚಿದ್ದಾರೆ ಈ ದೇಶದಲ್ಲ. ಅವ್ರಿಗಾಗಿ ಇರುವಂಥದ್ದು, ಅವ್ರಿಗಾಗಿ ಲೋನ್ ಕೊಡೋದು ಮತ್ತೇನು ಮಾಡುವಂಥದ್ದು ಈ BDCC ಬ್ಯಾಂಕ್. ಹೀಗಾಗಿ ರೈತರವ್ರ ಸಹಿತ ಪ್ರಾಮಾಣಿಕವಾಗಿ ಉಳಿದು ವ್ಯಾಪಾರಿಗಳ ಹೆಚ್ಚು ಪ್ರಾಮಾಣಿಕವಾಗಿ ಇದ್ದಿದ್ದರಿಂದಾಗಿ ಇವತ್ತು BDCC ಬ್ಯಾಂಕ್ ಬೆಳೆದು ನಿಂತದ. ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಹಿಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರಾಜಕಾರಣಿಗಳು ಪ್ರಯತ್ನ ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಜಾರಕಿಹೊಳಿ ಸಹೋದರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಡಿದು ತೊಗೊಳ್ಬೇಕಂತೇಳಿ. ಈಗಾಗಲೇ ಕಳೆದುಕೊಂಡಂಥ ರಮೇಶ್ ಕತ್ತಿಯವರು ಅದನ್ನು ಬಿಡಬಾರದಪ್ಪ, ಈ ಸಲ ಹೊಡ್ಕೋಬೇಕಂತೇಳಿ ಅದರಲ್ಲೂ 3 ಅವ್ರಿಗಾಗಿದ್ದಂಥದ್ದು BDCC ಬ್ಯಾಂಕ್ ಆಯಿತು, ಜೊತೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಆಯಿತು, ಹಿರಾ ಶುಗರ್ ಆಯಿತು. ಹಿರಾ ಶುಗರ್ ಅಂತ ಭಾಳ ಪ್ರಸಿದ್ಧವಾದ ಸಕ್ಕರೆ ಫ್ಯಾಕ್ಟ್ರಿ. ಹೀಗಾಗಿ ಅಲ್ಲಿ ತಮ್ಮ ಹಿಡಿದು ಸಾಧಿಸಬೇಕು ಅನ್ನುವಂಥದ್ದು. ಜೊತೆಗೆ AB ಪಾಟೀಲ್ರಿಗೆ ಮತ್ತು ಕತ್ತಿ ಒಂದು ಕುಟುಂಬಗಳಿಗೆ ನಡಕ್ಕೆ ಮೇಲ್ಮತ್ತೆ ಕಾಟಿದ್ದಂತೆ ನಾವು ನೋಡ್ತಾ ಬಂದಿದ್ದೀವಿ. ಹಿರಾ ಶುಗರ್ ಹಿನ್ನೆಲೆಯಲ್ಲ ಈ ಎಲ್ಲ ನೆಲೆಗಟ್ಟಿನೆಲ್ಲ ಹೊಸದಾದಂತಹ ಒಂದು ರಾಜಕೀಯ ಆಯಾಮ ಬರ್ಬೋದೇನೋ ಅನ್ನುವಂಥದ್ದು ಈಗಾಗಲೇ ಜಾರಕಿಹೊಳಿ ಸಹೋದರರು ಎಲ್ಲ ಕಡೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಗೋಕಾಕ್ ಭಾಗದ ರಾಮದುರ್ಗ ಆಗಿರ್ಬೋದು, ಇನ್ನುಳಿದ ಕಡೆ ಆಗಿರ್ಬೋದು, ನಮ್ಮ ಮಾಂತೇಶ್ ಕೌಜಲ್ಗಿ ಅವ್ರಿಗೆ ಆಗಿರ್ಬೋದು, ಪಟ್ಟಣವ್ರಿಗಿಂತ ಹೆಚ್ಚಿಗೆ ಅಲ್ಲಿ ಯಾದವಾಡರ ಜೊತೆಗೆ ಇನ್ನುಳಿದವ್ರ ಜೊತೆಗೂ ನಮ್ಮ ಸಂಪರ್ಕ ಮಾಡ್ತಾ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು BDCC ಒಂದು ಏನಪ್ಪ ಅಂದ್ರೆ ಬೆಳಗಾವಿ ಮಟ್ಟಕ್ಕೆ ಒಂದು ರಾಜಕೀಯದಲ್ಲಿ ದೊಡ್ಡ ಯುದ್ಧ ಆಗ್ಬೋದು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮಾತು ಬೇರೆ. ಆದರೆ ಯಾರು ನಂಬ್ತಾರೆ ಅನ್ನೋದು ಭಾಳ ಮಹತ್ವದ. ಇಲ್ಲಿ ನಿರ್ದೇಶಕರು ಮಾಜಿ ಇದ್ದಾರೆ, ಹಾಲಿ ಆಗ್ಬೇಕು ಹೊರಟಿದ್ದಾರೆ, ಅಥವಾ ಶಾಸಕರೇನಿದ್ದಾರೆ. ಶಾಸಕರಂತೆ ಮ್ಯಾಕ್ಸಿಮಮ್
ಇಬ್ಬರು ಇಕ್ವಲ್ದಲ್ಲಿದ್ದಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರು. ಆದರೂ ಬಿ ಜೆ ಪಿ ಹೇಳ್ತಾ ಬೆಳಗಾವಿ ಮೇಲೆ ಭಾಳದ. ಹೀಗಾಗಿ ಇವರು ಬಿ ಜೆ ಪಿಯವರು ರಮೇಶ್ ಕತ್ತಿ ಅವರು ತಮ್ಮ ಈ ಒಂದು ಪಕ್ಷದ ಹಿನ್ನೆಲೆಯಲ್ಲಿ ಈಗ 2,000 ಕಾರ್ಯಕರ್ತರಿದ್ದಾರೆ, ನಾವೆಲ್ಲ ಹೋಗಿ ಮಾಡ್ತೀವಿ, ಭೇಟಿ ಆಗ್ತೀವಿ ಪ್ರತಿಯೊಬ್ಬರುಗಳು ಅಂತ ಮಾತಾಡ್ತಾ ಇದ್ದಾರೆ. ಅಂದಾಗ ರಮೇಶ್ ಕತ್ತಿಯವರು ಸರಳವಾಗಿ ಈ ಜಾರಕಿಹೊಳಿ ಸಹೋದರಿಗೆ BDCC ಬ್ಯಾಂಕನ್ನು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋದು ಒಂದು ಸಣ್ಣ ಆಶಾಕಿರಣ. ಯಾಕಂದರೆ ರಾಜಕೀಯದಲ್ಲಿ ಬೇಕಾದಾಗ್ಬೋದು ಅನ್ನೋದು ನಿಮಗೆ ಮೇಲೆ ಹೇಳ್ತಾ ಇದ್ದೀನಿ. ಜೊಲ್ಲೆಯವರು ಇವತ್ತೇನೋ ಸರಿ ಜಾರಕಿಹೊಳಿ ಅವ್ರ ಜೊತೆಗಿದ್ದಾರೆ. ಆದರೆ ಇವರ ಮೊನ್ನೆ ನಿಮಗೆ ಗೊತ್ತಿದೆ ಈ ಒಂದು MP ಎಲೆಕ್ಷನ್ದಲ್ಲಿ ಅವ್ರು ವಿರೋಧ ಇದ್ದರು. ಅಲ್ಲಿಯೇ ಒಂದು ವಿರೋಧ, ಅಲ್ಲಿ ಕತ್ತಿಯವರು ಇವ್ರಿಗೆ ಸ್ವಲ್ಪ ಸಹಾಯ ಮಾಡಿದರು ಅಥವಾ ಅವ್ರು ಸಹಾಯ ಮಾಡಲಿಕ್ಕೆ ಹೋಗಲಿಲ್ಲವೋ ಇವರಿಗೆ ಜೊಲ್ಲೆಯವರಿಗೆ ಅವ್ರು ಇವತ್ತು ಚಲೋ ನಿಂತಿದ್ದಾರೆ. ಹೀಗಾಗಿ ನೋಡಬೇಕು ಈ ರಾಜಕೀಯ ಯಾವ ರೀತಿ ಹೊರಡ್ಬೋದು ಅಂತೇಳಿ. BDCC ಯಾರು ಆ ಗದ್ದಿಗೆ ಅಧ್ಯಕ್ಷ ನಡೀಬೋದು, ಯಾರದ್ದು ಮೆಜಾರಿಟಿ ಆಗ್ಬೋದು, ಇದೆಲ್ಲ ಗೊತ್ತೋಲ್ಲ ಇದ್ದೇ ಇದೆ. ಆದರೂ ಸಿಂಹ ಅಂತ ತಾವು ಹೋಲಿಸ್ಕೊಂಡಿದ್ದಾರೆ. ಸಿಂಹ ಏನು ಮಾಡ್ಬೋದು, ನಾವು ವೇಟ್ ಮಾಡೋಣ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.